ಬೊಂಬಾಟ್ ಕಿಚನ್ಗೆ ಸ್ವಾಗತ. ಇವತ್ತು ಸಿಂಪಲ್ ಮತ್ತು ಟೇಸ್ಟಿಯಾದಂಥ ಎಗ್ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಎಗ್ ಸಾಂಬಾರು ಅಂತ ಹೇಳ್ತಿಲ್ಲ, ಎಗ್ ಸಾರು ಅಂತಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಚಪಾತಿ, ಅನ್ನ, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ನಂತರ ಒಂದು 4 ಲವಂಗ, ಒಂದು ಸಣ್ಣ ಚಕ್ಕೆ ಹಾಕಿದ್ದೀನಿ ಹಾಗೂ 1.5 ಚಮಚದಷ್ಟು ಇಲ್ಲಿ ಕೊತ್ತಂಬರಿ ಕಾಳು, 1 ಚಮಚದಷ್ಟು ಇಲ್ಲಿ ಸೋಂಪು ಅಂದರೆ ಬಡೆ ಸೊಪ್ಪನ್ನು ಹಾಕಿದ್ದೀನಿ. 5ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಸಿಪ್ಪೆಯನ್ನು ತೆಗೆದಿಲ್ಲ ಇದ್ರದ್ದು ಹಾಗೆ ಹಾಕಿದ್ದೀನಿ. ನಂತರದಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತೀರಾ ಅಂದರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ಖಾರದ ಪುಡಿ ಹಾಕಿರೋದ್ರಿಂದ ಲಾಸ್ಟಲ್ಲಿ ಹಾಕ್ತೀನಿ. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕೊಬ್ಬರಿ ನಾನು ಹಾಕ್ತಾಯಿದ್ದೀನಿ. ಈ ಕೊಬ್ಬರಿ ತುರಿ ಬೇಕಾದರೂ ಹಾಕ್ಬೋದು, ಅಂದರೆ ರುಬ್ಬಿಬಿಟ್ಟು ಕೂಡ ಹಾಕ್ಕೋಬೋದು. ತುರಿ ಅಂತಿಲ್ಲ, ಅದನ್ನು ಹಾಕ್ಬೋದು. ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇಲ್ಲಿ ಡೈರೆಕ್ಟಾಗಿ ಖಾರದ ಪುಡಿ ಹಾಕಿದ್ರೆ ಏನಾಗುತ್ತೆ, ಪೂರ್ತಿ ಕಪ್ಪಾಗುತ್ತೆ. ಆದ್ದರಿಂದ ಲಾಸ್ಟಿಗೆ ನಾನು ಹೇಳಿದ್ನಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಗರಂ ಮಸಾಲ ಹಾಕಿಲ್ಲ ನಾನು, 2 ಚಮಚದಷ್ಟು ಇಲ್ಲಿ ಖಾರದ ಪುಡಿನ ಹಾಕಿದ್ದೀನಿ. ಗರಂ ಮಸಾಲ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾವು ನುಣ್ಣಗೆ ರುಬ್ಕೊಂಬರಬೇಕು. ಕೊತ್ತಂಬರಿ ಸೊಪ್ಪೇನು ಬಾಡಿಸ್ಬೇಕು ಅಂತಿಲ್ಲ, ಜಸ್ಟ್ ಈ ರೀತಿ ಸ್ವಲ್ಪ ಹಾಕಿ ಇಟ್ಟರೆ ಆಯ್ತಷ್ಟೇ. ಇಲ್ಲಿ ನೋಡಿ ಗ್ರೈಂಡರಲ್ಲಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಈಗ ಗ್ಯಾಸನ್ನು ಆನ್ ಮಾಡಿ ಇದಕ್ಕೆ ನೀರನ್ನು ಸೇರಿಸ್ಬೇಕು. ನಾನಿಲ್ಲಿ ಮಸಾಲೆ ರುಬ್ಬಿದಂಥ ಗ್ರೈಂಡರ್ಗೆ ತೊಳ್ಕೊಂಬಂದ್ವಲ್ಲ ನಾವು ಅದನ್ನು, ಜಾರನ್ನು, ಆ ಒಂದು ನೀರನ್ನೇ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಕಡಿಮೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಹಾಕಬೇಕು. ಯಾಕಂದರೆ ಬರ್ತಾ ಬರ್ತಾ ಸ್ವಲ್ಪ ಇದು ಗಟ್ಟಿ ಬರ್ತಾ ಹೋಗುತ್ತೆ ಮಸಾಲೆ. ಆದ್ದರಿಂದ ನಾನು ಒಂದು ತೊಗೊಂಡಿರುವಂಥ ಎಲ್ಲ ಒಂದು ನೀರನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ಈಗ ನೋಡ್ಕೊಳ್ಳಿ, ಈಗ ಚೆನ್ನಾಗಿ ಕುದಿ ಬರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ಳಿ. ನೋಡಿ ಇಷ್ಟು ಹದ ಮಾಡ್ಕೊಂಡಿದ್ದನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನಂತರದಲ್ಲಿ. ಈಗ ಉಪ್ಪು ಹಾಕಿದ್ದೀನಿ, ಉಪ್ಪು ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಇದಕ್ಕೆ 3 ಮೊಟ್ಟೆಗಳನ್ನು ಒಡೆದು ಹಾಕ್ತೀನಿ. ನೋಡಿ ಇವಾಗ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಕುದಿ ಬಂದಿದೆ. ಸಣ್ಣ ಉರಿಯಲ್ಲಿ ಕುದಿಸ್ಬೇಕು. ನೋಡಿ ಮೊಟ್ಟೆಗಳನ್ನು ಡೈರೆಕ್ಟಾಗಿ ಒಡೆದು ಇದರಲ್ಲೇ ಹಾಕ್ತಾಯಿದ್ದೀನಿ ನಾನು. ನೋಡಿ ಒಂದು ಬೌಲಲ್ಲಿ ಕೂಡ ನೀವು ಒಡೆದು ಹಾಕ್ಕೊಂಡು ಇದ್ರಲ್ಲಿ ಹಾಕ್ಬೋದು, ನಿಮಗೆ ಹಾಕೋಕ್ಕೆ ಬರಲ್ಲ ಅಂತ ಹೇಳಿದ್ರೆ. ಇಲ್ಲಾಂದರೆ ಡೈರೆಕ್ಟಾಗಿ ಇದರಲ್ಲೇ ನಾವು ಸ್ವಲ್ಪ ಗ್ಯಾಪ್ನ ಬಿಟ್ಟು ಹಾಕಬೇಕು, ಒಂದಕ್ಕೊಂದು ಸ್ವಲ್ಪ ಅಂಟ್ಕೋಬಾರ್ದು ಆದ್ದರಿಂದ. ಮತ್ತು ಇಲ್ಲಿ ನಾವು ಈಗ ಮಾಡೋದ್ರಿಂದ ಒಂದು ಮೊಟ್ಟೆನೂ ಡ್ಯಾಮೇಜ್ ಆಗೋದಿಲ್ಲ. ನಾವು ಯಾವ ರೀತಿ ಹಾಕಿರ್ತೀವೋ ಅದೇ ರೀತಿಯಾಗಿ ಅಲ್ಲಿರುತ್ತೆ. ನೋಡಿ 3 ಮೊಟ್ಟೆ ಹಾಕಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇದನ್ನು ನಾನು ಬೇಯಿಸ್ಕೊಳ್ತೀನಿ. ನೋಡಿ ಒಂದು 10 ನಿಮಿಷ ಆಗಿದೆ. ಈಗ ರುಚಿಯಾದ ಮೊಟ್ಟೆ ಸಾರು ರೆಡಿಯಾಗಿದೆ. ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಬೋದು. ನೋಡಿ ಗ್ರೇವಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಮೊಟ್ಟೆ ಕೂಡ ನೋಡಿ ಎಲ್ಲೂ ಡ್ಯಾಮೇಜ್ ಆಗಿಲ್ಲ. ಈ ರೀತಿಯಾಗಿ ನೀವು ಮಾಡ್ಕೊಬೋದು. ನೀವು ಕೂಡ ಸಿಂಪಲ್ಲು ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ, ಘಮ ಘಮ ಅಂತಿರುತ್ತೆ. ಯಾವುದೇ ಒಂದು ಮಸಾಲೆ ಪೌಡ್ರುಗಳನ್ನು ಹಾಕ್ದೇ ಈ ರೀತಿ ಮಾಡ್ಕೊಬೋದು. ಅಂದರೆ ಗರಂ ಮಸಾಲ ಕೂಡ ಹಾಕಿಲ್ಲ ಇದಕ್ಕೆ ನಾನು. ಈ ರೀತಿ ಸಿಂಪಲಾಗಿ ನೀವು ಕೂಡ ಮಾಡ್ಕೊಬೋದು. ಒಂದು ಮೊಟ್ಟೆ ಇದ್ದರೂ ಕೂಡ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ಗ್ರೇವಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬರ್ತಾ ಬರ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಸಿಂಪಲ್ಲಾಗಿ ನಮ್ಮ ಮೊಟ್ಟೆ ಸಾರು ರೆಡಿಯಾಗಿದೆ. ಇದನ್ನು ನೀವು ಚಪಾತಿ ಜೊತೆ, ಮುದ್ದೆ, ಅನ್ನ ಅಥವಾ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೋಡಿ ಮೊಟ್ಟೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಬಾಯ್ ಬಾಯ್.